ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ನಾನಿವತ್ತು ಜಾತ್ರೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ಬಳ್ಳಾಪುರದಲ್ಲಿ ಜಾತ್ರೆ ನಡೀತು. ಕೋಣೆ ರಂಗನಾಥ ಸ್ವಾಮಿ ದೇವಸ್ಥಾನದ ಜಾತ್ರೆ. ಅದರದ್ದು ಚಿಕ್ಕದಾಗಿ ಒಂದು ವಿಡಿಯೋ ಹಾಕಿದ್ದೀನಿ, ನೋಡಿ ಆಯಿತಾ? ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಪ್ರತಿ ವರ್ಷ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡ್ತಾರೆ ಈ ಜಾತ್ರೆ. ನಾನು ಜಾಸ್ತಿ ಹೋಗಲ್ಲ, ಈ ಸಲ ಹೋಗಿದ್ದೆ, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತ ಹೇಳಿ ಆಯಿತಾ? ಫಸ್ಟ್ ಇದು ಎಂಟ್ರೆನ್ಸು ನಮ್ಮ ಬಳ್ಳಾಪುರ ಅಂತ, ನಮ್ಮಮ್ಮನ ತವ್ರ ಮನೆ ಇದು. ಹೋಗ್ತಾ ಇದ್ದೀನಿ, ನಾಟಕ ಎಲ್ಲ ಇತ್ತು, ಅದ್ರ ಬಗ್ಗೆ ಅದು ಕಟೌಟ್ ಎಲ್ಲ ಹಾಕಿದ್ರು, ಫ್ಲೆಕ್ಸ್ ಹಾಕಿದ್ರು. ಆಮೇಲೆ ಇದು ದೇವ್ರ ಮೆರವಣಿಗೆ ಮಾಡ್ತಾ ಇರೋದು. ಎಷ್ಟು ಚೆನ್ನಾಗಿ ಹಾಕೊಂಡು ಚೆನ್ನಾಗಿ ಸೌಂಡ್ ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ, ನಂದು ಅಷ್ಟು ಇದಾಗಂಗೆ ಕುಣಿತಾಯಿದ್ರು. ಅದಕ್ಕೆ ಜಾಸ್ತಿ ನಾನು ಇದರಲ್ಲಿ ಮಾತಾಡಿಲ್ಲ, ಏನಕ್ಕೆ ಅಂದರೆ ಕೇಳಿಸ್ತೋ ಇಲ್ವೋ ಅಂತ. ನಾನು ಸೌಂಡ್ ಇರಲಿ ಚೆನ್ನಾಗಿರುತ್ತೆ ಅಂತಲೇ ನಾನು ಸೌಂಡ್ ಕೊಟ್ಟಿದ್ದೀನಿ, ಬೇಕಂತಲೇ. ಇದು ಮೆರವಣಿಗೆ. ಇದು 101 ಥರನೋ 110 ಥರನೋ ಪ್ರಸಾದ ಮಾಡಿ ದೇವ್ರಿಗೆ ಇಕ್ಕಿರ್ತಾರೆ. ಅದು ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಎಡೆ ಇಕ್ಕಿರ್ತಾರೆ. ಅಲ್ಲಿಗೆ ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವ್ರನ್ನ, ಕೋಣೆ ರಂಗನಾಥ ಸ್ವಾಮಿನ. ಹಳ್ಳಿ ಕಡೆ ಜಾತ್ರೆ ಅಂದರೆ ಅದು ಖುಷಿನೇ ಬೇರೆ ಅಲ್ವಾ? ಬಿಸಿಲು ಇತ್ತು, ಅದು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಜನ. ಭಕ್ತಿ ಇರುತ್ತೆ, ಅಷ್ಟೇ ಪ್ರೀತಿ ಇರುತ್ತೆ. ನೆಂಟರೆಲ್ಲ ಬಂದಿರ್ತಾರೆ. ಜಾತ್ರೆ ಅಂದರೆ ಹಂಗೆ ತಾನೆ, ನೆಂಟರೆಲ್ಲ ಬಂದಿರ್ತಾರೆ. ಎಲ್ಲ ಮನೆಗೂ ಊಟ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ದೇವಸ್ಥಾನದಲ್ಲೇ ಇರುತ್ತೆ. ಮನೆಗೆ ಒಲೆನೇ ಹಚ್ಚಲ್ಲ ಯಾರು. ಅಷ್ಟು ಚೆನ್ನಾಗಿ, ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ಇದು ದೇವರು ನೋಡೋಕ್ಕೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಊಟಕ್ಕೆ ಅಂತ ಮಧ್ಯಾಹ್ನ ಹೋಗ್ತಾ ಇದ್ವಿ, ಆವಾಗ ಎದುರಿಗೆ ದೇವರು ಮೆರವಣಿಗೆ ಬರ್ತಾಯಿತ್ತು. ಅಲ್ಲಿ ವಿಡಿಯೋ ಮಾಡ್ಕೊಂಡು ಇದು ನೋಡಿ, ಅದು ಮೈ ಮೇಲೆಲ್ಲ ಬರುತ್ತಲ್ಲ, ಆವಾಗ ಅದಕ್ಕೆ ಬಿಟ್ಟ ಮೇಲೆ ಅದಕ್ಕೆ ಪ್ರಸಾದ ಎಲ್ಲ ತಿನ್ನಿಸ್ತಾರೆ. ಚರ್ಪು ಅಂತಾರಲ್ಲ, ಹಲಸಿನ ಹಣ್ಣು, ಬಾಳೆಹಣ್ಣು ಎಲ್ಲ ಹಾಕಿ ಮಾಡಿರ್ತಾರಲ್ವ, ಅದನ್ನು ತಿನ್ನಿಸ್ತಾರೆ. ಈ ಜಾತ್ರೆ ಒಂಥರ ನೋಡೋಕ್ಕೆ ತುಂಬ ಚೆಂದಾಗಿರುತ್ತೆ. ಹಳ್ಳಿ ಕಡೆ ಜಾತ್ರೆನೇ ಹಾಗೆ ಅಲ್ವಾ? ಹೆಣ್ಮಕ್ಳೆಲ್ಲ ನೋಡಿರಿ ಅದೇ ಥರ ಹೂವು ಎಲ್ಲ ಮುಟ್ಕೊಂಡು ಎಷ್ಟು ಚೆನ್ನಾಗಿ, ಎಷ್ಟು ಖುಷಿಯಾಗಿರ್ತಾರೆ. ಮನೇಲಿ ಏನೇ ಕಷ್ಟ ನೋವು ಏನೇ ಇದ್ದರೂ ಕೂಡ ಜಾತ್ರೆಯೆಲ್ಲ ಸೇರಿಕೊಂಡು ಖುಷಿಯಿಂದ ಜಾತ್ರೆ ಮಾಡ್ತಾರೆ. ನೆಂಟರಷ್ಟನ್ನೆಲ್ಲ ಕರೆಸಿರ್ತಾರೆ. ಇದೇ ದೇವರು ಕೋಣೆ ರಂಗನಾಥ ಸ್ವಾಮಿ ದೇವರು. ಎಲ್ಲರೂ ಕೈ ಮುಕ್ಕೊಳ್ಳಿ, ಎಲ್ಲರಿಗೂ ಭಗವಂತ ಕಾಪಾಡಲಿ, ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಅವ ಸಣ್ಣದಾಗಿ ಒಂದು ಕ್ಲಿಪ್ಪು ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ರಲ್ಲ, ಫೋಟೋ ತಗೊಂಡ್ವಿ. ಯಾರು ನನ್ನ ಚಾನಲ್ ನೋಡಿಲ್ಲ ದಯವಿಟ್ಟು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ, ಕಮೆಂಟ್ ಮಾಡಿ.